ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಒಳ್ಳೆಯವರೇ ಇಲ್ಲ ಮೇಡಮ್, ಸ್ವಲ್ಪ ಕೆಟ್ಟವರು ಇದ್ದಾರೆ ನಿಮ್ಮ ಥರ ರ್ಯಾಪಿಡೋ ತವರ. ಅಂದರೆ ಈಗ ನಿಮಗೆ ಕಸ್ಟಮರ್ ಸೇಫ್ಟಿ ಮುಖ್ಯ. ರೈಡರ್ಸು ಸತ್ತೋಗ್ಲಿ, ನೆಗೆದು ಬಿದ್ದು ಹೋಗ್ಲಿ, ಅವ್ರಿಗೆ ಏನಾದ್ರೂ ನಿಮಗೆ ಅದು ಪ್ರಾಬ್ಲಮ್ ಅಲ್ಲ. ಮತ್ತು ಮೇಡಮ್ ಈಗ ಒಂದು ನಿಮಿಷ ಮೇಡಮ್, ಜಗಳ ಮಾಡಿ ಕಲೆಕ್ಟ್ ಮಾಡ್ಕೊಳಕ್ಕಿಲ್ಲ ಅಂದರೆ ಅವ್ರು ಕೊಡಲಿಲ್ಲ ಅಂದರೆ ನಾವೇನು ಮಾಡೋಣ? ಜಗಳ ಮಾಡಿದ್ರೆ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕಾಲಿಟ್ಕೊಂಡು ಅಯ್ಯೋ ಮೇಡಮ್ ಕೊಡಿ ಮೇಡಮ್ ಅಂತ ಕಾಲಿಟ್ಕೋಬೇಕಾ? ಬಟ್ ನಮ್ಮ ರೈಡರ್ಸ್ ಗೊತ್ತಾಗುತ್ತಲ್ಲ ನಿಮ್ಮ ನಿಮ್ಮ ರ್ಯಾಪಿಡೋ ಹೆಂಗಿದೆ, ಕಸ್ಟಮರ್ ಕೇರ್ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ರೈಡರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ, ಕಸ್ಟಮರ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಾಗ್ಬಿಡುತ್ತಲ್ಲ ಮೇಡಮ್. ಸಪೋರ್ಟಿವ್ ಟೀಮ್ ಏನು ಅಂತ ಗೊತ್ತಾಗುತ್ತಲ್ಲ ಮೇಡಮ್. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಮೇಡಮ್ ನಾನು ನೆನ್ನೆ ರೈಡ್ ಒಂದು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ 9 ಅಂದರೆ ನೆನ್ನೆ ಫುಲ್ಲು ಮಳೆ ಬರ್ತಿತ್ತು. ಸೊ ಕಸ್ಟಮರ್ನ ಕರ್ಕೊಂಡೋಗಿ ಲೈಕ್ ಮಳೆಯಲ್ಲೇ ಡ್ರಾಪ್ ಮಾಡಿದೆ. ಬಟ್ ಅವರು ಅಲ್ಲೇ ಫುಲ್ಲು ಜೋರು ಮಳೆ ಬರ್ತಿತ್ತು. ಸೊ ನಂಬರ್ ತೊಗೊಂಡ್ರು, ನಂದು ಗೂಗಲ್ ಪೇ ನಂಬರ್ ತೊಗೊಂಡ್ರು, ಪೇ ಮಾಡ್ತೀನಿ ಅಂದರು. ಐ ಥಿಂಕ್ ಅವ್ರಿಗೆ ಅಂದರೆ ನಂಬರ್ ಮಿಸ್ ಮ್ಯಾಚ್ ಆಯಿತೋ ಇಲ್ಲಾಂದರೆ ಏನೋ ಗೊತ್ತಿಲ್ಲ, ಅವ್ರು ಇನ್ನೂ ಪೇ ಮಾಡಿಲ್ಲ ಅದು ಅಮೌಂಟು. ಕಸ್ಟಮರ್ ಅಮೌಂಟ್ ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡಿ ಮಾಹಿತಿ ತಿಳಿಸ್ಕೊಡ್ತೀನಿ. ಕಾಲ್ ಮಾಡಿರೋದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಇಂದನಾ? ಹೌದು ಮೇಡಮ್. ನೆನ್ನೆ ಒಂದೇ ನೀವು ಕಂಪ್ಲೀಟ್ ಮಾಡಿರೋದು 5810, ರೈಡ್ ಅಮೌಂಟ್ ಬಂದು 76 rupees ಇದೆ. ಕಸ್ಟಮರ್ ಕಡೆಯಿಂದ ಅಮೌಂಟ್ ಪೇ ಆಗಿಲ್ಲ ಅಂತ ಹೇಳ್ತಾ ಇದ್ರ. ಹೌದು. ಸಮಯದಲ್ಲಿ ಖಂಡಿತ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ ಸರ್. ಬಟ್ ರೈಡ್ ನೀವು ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಯಾವುದೇ ರೀತಿ ನಮಗೆ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡುವ ಆಪ್ಷನ್ ಇರಲ್ಲ. ಕಸ್ಟಮರ್ ನಿಮ್ಮ ಜೊತೆಯಲ್ಲಿ ಇರುವಾಗ್ಲೇನೆ ರೈಡ್ ಅಮೌಂಟ್ ಕಸ್ಟಮರ್ ಕಡೆಯಿಂದಾನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಡಮ್ ಅದೇ ಗೊತ್ತಾಯ್ತು, ಬಟ್ ಆದರೆ ಅಲ್ಲಿ ಫುಲ್ ಜೋರು ಮಳೆ ಬರ್ತಿತ್ತು, ಅಲ್ಲಿ ನಿಲ್ಸೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅವರು ಆ್ಯಕ್ಚುಲಿ ನಾನೇ ನಂಬರ್ ಕೊಟ್ಟೆ, ನನ್ನ ಮೊಬೈಲ್ನ ಇದು ಗೂಗಲ್ ಪೇ ನಂಬರ್ ಕೊಟ್ಟೆ. ಸೊ ಅವ್ರು ಹೋಗಿ ಪೇ ಮಾಡ್ತೀನಿ ಅಂದರು. ಐ ಥಿಂಕ್ ಅವರು ನಂಬರ್ ತಗೊಳ್ಳುವಾಗ ಏನಾದರೂ ಮಿಸ್ ಮ್ಯಾಚ್ ಮಾಡ್ಕೊಂಡ್ರೋ ಏನೋ, ಅಂದರೆ ಲೈಕ್ ಮಿಸ್ಸಾಗಿ ಬೇರೆ ನಂಬರ್ ತೊಗೊಂಡಿರ್ಬಹುದು ಅಂತ ನನ್ನ ಡೌಟು, ಇಲ್ಲಾಂದರೆ ಪೇ ಮಾಡಿಲ್ಲ ಅಂತ. ಬಟ್ ಇವಾಗ ಯಾವುದೇ ರೀತಿ ನಮಗೆ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡೋ ಆಪ್ಷನ್ ಇರಲ್ಲ ಸರ್. ಮೇಡಮ್ ಕಾಂಟ್ಯಾಕ್ಟ್ ಮಾಡೋ ಆಪ್ಷನ್ ಇರಲ್ಲ ಅಂದರೆ ಅದು ಹೆಂಗೆ ಮೇಡಮ್? ಆ್ಯಕ್ಚುಲಿ ಅದು ಬಾಯ್ಸ್ ಒಂದು ನಿಮಿಷ, ಒಂದು ಸೆಕೆಂಡ್ ಮೇಡಮ್. ಈಗ ಅದು ಬಾಯ್ಸ್ ಕಸ್ಟಮರ್ ಆದರೆ ನೀವು ಡೈರೆಕ್ಟ್ ಅವ್ರದ್ದು ನಂಬರ್ ಕೊಡ್ತೀರಾ. ಸೊ ಪೇ ಆಗಿಲ್ಲ ಅಂದರೂ ಅವ್ರಿಗೆ ಡೈರೆಕ್ಟ್ ನಾವು ಕಾಲ್ ಮಾಡ್ಕೊತೀವಿ ಅಲ್ವಾ? ಸೊ ಬಟ್ ಇದು ಲೇಡೀಸ್ ಕಸ್ಟಮರ್ ಮೇಡಮ್, ನಾವು ಅವ್ರದ್ದು ನಂಬರ್ ನಮಗೆ ಕೊಡಲ್ಲ. ಸೊ ಆ ಟೈಮಲ್ಲಿ ಮಳೆ ಬರ್ತಿತ್ತು, ನಾನು ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅರ್ಥ ಆಗುತ್ತೆ ಸರ್. ಬಾಯ್ಸ್ ಇರ್ಲಿ ಗರ್ಲ್ಸ್ ಇರ್ಲಿ, ನಮ್ಗೆ ಯಾವುದೇ ರೀತಿ ರೈಟ್ ಕಂಪ್ಲೀಟ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡುವ ಆಪ್ಷನ್ ಇರಲ್ಲ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಕಸ್ಟಮರ್ ಕಡೆಯಿಂದ ನೀವೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಡಮ್ ಲಾಸ್ಟ್ ಟೈಮು ಇದೇ ಥರ ಒಂದು ಕಸ್ಟಮರ್ ಲಾಸ್ಟ್ ಎಷ್ಟೋ ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಹಿಂಗೆ ಹೇಳಿದ್ರಿ. ಈಗ ಒಂದು ಸೆಕೆಂಡ್ ಮೇಡಮ್, ಮಳೆ ಬರ್ತಿದ್ರೆ ಆ ಟೈಮಲ್ಲಿ ಏನು ಮಾಡೋಣ ಮೇಡಮ್? ಫುಲ್ಲು ಜೋರು ಮಳೆ, ಓಕೆನಾ? ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ ಸರ್. ಬಟ್ ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ನಾವು ಕೂಡ ಕೊಡಬೇಕಾಗುತ್ತೆ. ಸೊ ಅದನ್ನ ನಿಮಗೆ ತಿಳಿಸ್ಕೊಡ್ತಾರೆ ಅದು ಸರ್. ಅಲ್ಲ ಮೇಡಮ್, ಈಗ ಒಂದು ಡೌಟ್ ಇದೆ ಮೇಡಮ್, ನನಗೆ ಕ್ಲಿಯರ್ ಮಾಡ್ತೀರಾ? ಓಕೆ, ಲಾಸ್ಟ್ ಟೈಮ್ ನನಗೆ ಸೇಮ್ ಇಶ್ಯೂ ಒಂದಾಯಿತು. ಈಗ ಕಸ್ಟಮರ್ ನನಗೆ ಅಮೌಂಟ್ ಕೊಡ್ದಿರೋ ಹೋಗ್ಬಿಟ್ರು, ಓಕೆನಾ? ಅವರು ಲೇಡಿ ಕಸ್ಟಮರು, ನಾನು ಅವ್ರ ಹತ್ರ ಹೋಗಿ ಮಧ್ಯ ರೋಡಲ್ಲಿ ಜಗಳಾಡೋಕ್ಕಾಗುತ್ತಾ? ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕಸ್ಟಮರು ಅಲ್ಲ ಒಂದು ನಿಮಿಷ, ನನ್ನ ಡೌಟ್ ಕ್ಲಿಯರ್ ಮಾಡಿ ಮೇಡಮ್, ನನ್ನ ಡೌಟ್ ಕ್ಲಿಯರ್ ಮಾಡಿ. ಈಗ ಕಸ್ಟಮರ್ ಬುಕ್ ಮಾಡಿದ್ರು, ಕಸ್ಟಮರ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ವಿ, ಅವರು ಪೇ ಮಾಡಿದ್ರೆ ಹೋಗೇ ಬಿಟ್ರು ಅವರು. ಸೊ ಅವ್ರಿಗೆ ಹತ್ರ ನಾನು ಏನು ಮಾಡೋಕ್ಕಾಗುತ್ತೆ ಮೇಡಮ್? ಮೇಡಮ್ ಒಂದು ನಿಮಿಷ, ಏನು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಒಳ್ಳೆಯವರೇ ಇಲ್ಲ ಮೇಡಮ್, ಸ್ವಲ್ಪ ಕೆಟ್ಟವರು ಇದ್ದಾರೆ ನಿಮ್ಮ ಥರ ರ್ಯಾಪಿಡೋ ತವರ. ರೈಡ್ ಅಮೌಂಟ್ ಅಲ್ಲಿ ನಮ್ಮ ಕಡೆಯಿಂದ ಯಾವುದೇ ರೀತಿ ಆಡ್ ಮಾಡೋದಾಗ್ಲಿ, ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಯಾವಾಗ್ಲೂ ಕೂಡ ಆಗಲ್ಲ ಸರ್. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವೇ ಕಲೆಕ್ಟ್ ಮಾಡ್ಕೋಬೇಕು. ಮೇಡಮ್ ನನ್ನ ರೆಸ್ಪಾನ್ಸಿಬಿಲಿಟಿ, ಅದು ನನಗೆ ಗೊತ್ತು ಮೇಡಮ್, ನಾನು ಹೇಳ್ತಾ ಇದ್ದೀನಿ. ಬಟ್ ಇಲ್ಲ ಮೇಡಮ್, ನಾನು ಕೇಳಿದ ಕ್ವಶನ್ ಕೇಳಿ. ಈಗ ನಿಮ್ಮ ಹತ್ರ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾಕೆ ಮೇಡಮ್ ಇರಲ್ಲ? ಇರೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕಾಲ್ ಮಾಡಿರೋದು ಕ್ಯಾಪ್ಟನ್ ಕೇರ್ ಸೆಂಟರ್ಗೆ, ಕಸ್ಟಮರ್ ಕೇರ್ ಸೆಂಟರ್ಗಲ್ಲ ಸರ್. ನಮ್ಮ ಕಡೆಯಿಂದ ಯಾವುದೇ ರೀತಿ ಕಸ್ಟಮರ್ ಡೀಟೇಲ್ಸ್ ಎಲ್ಲ ಇರಲ್ಲ. ಸರ್ ಇವಾಗ ನಾನು ಯಾರಿಗೆ ಕಾಲ್ ಮಾಡ್ಬೇಕು ಮೇಡಮ್? ಹೇಳಿ, ಹೆಂಗೆ ಕಾಲ್ ಮಾಡಬೇಕು? ಯಾವುದಾದ್ರೂ ಗೈಡ್ ಮಾಡಿ. ಕಸ್ಟಮರ್ ಜೊತೆ
ಜೊತೆಲಿ ಇರುವಾಗ್ಲೇನೆ ಕಲೆಕ್ಟ್ ಮಾಡ್ಕೋಬೇಕು. ಮೇಡಮ್ ಕಸ್ಟಮರ್ ಜೊತೆಲಿ ಒಂದು ನಿಮಿಷ ಮೇಡಮ್, ನೀವು ಮತ್ತೆ ಪದೇ ಪದೇ ರಾಮ್ಪುರನ ಹತ್ರ ಅದೇ ಹೇಳಿದ್ರೆ ನನಗೆ ಗೊತ್ತಾಯಿತು, ನನಗೆ ನೀವು ಹೇಳಿದ್ದು ನನಗೆ ಅರ್ಥ ಆಗ್ತಿದೆ, ಓಕೆನಾ. ಬಟ್ ನಾನು ಕೇಳ್ತಾ ಇರೋದು ನಿಮ್ಮನ್ನು, ಈಗ ಕಸ್ಟಮರ್ ಆ ಟೈಮಲ್ಲಿ ನನ್ನನ್ನು ಅವ್ರ ಹತ್ರ ಜಗಳ ಆಡೋಕ್ಕಾಗುತ್ತಾ ಮೇಡಮ್? ಮಳೆ ಬರ್ತಿರೋ ಟೈಮಲ್ಲಿ ಫುಲ್ ಜೋರು ಮಳೆ ಬರ್ತಿದೆ. ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ನಾನು ರ್ಯಾಪಿಡೋನ ಮಾಡಿದ್ದೆ ತಪ್ಪು ಅನ್ಸುತ್ತೆ. ನಾನು ಹೋಗ್ಲಿ ಕಸ್ಟಮರ್ ಎಮರ್ಜೆನ್ಸಿ ಇದೆ ಬೇಗ ಬಿಡು ಅಂದಿದ್ದಕ್ಕೆ ಹೋಗಿಬಿಟ್ಟೆ ನಾನು. ಹಲೋ, ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಸರ್, ಮತ್ತೆ ಅದನ್ನೇ ರಿಪೀಟ್ ಹೇಳ್ಬೇಕಾಗುತ್ತೆ. ಹೇಳಿ ಮೇಡಮ್, ಅದೆಷ್ಟೇ ಸರ್ ರಿಪೀಟ್ ಹೇಳ್ತೀರೋ ಹೇಳಿ, ನನಗೇನು. ನಿಮಗೆ ಬರೀ ನಾನು ಅದನ್ನೇ ಹೇಳ್ತೀವಿ ಅಂದರೆ ಮತ್ತೆ ನಿಮ್ಮ ಹತ್ರ ಈಗ ಕಸ್ಟಮರ್ ರಿಜಿಸ್ಟರ್ ಆದಾಗ ನಂಬರ್ ಯಾಕೆ ಕೊಡೋಲ್ಲ ಮೇಡಮ್? ನಾನು ಕಸ್ಟಮರೇ ಮೇಡಮ್, ಈಗ ನಮ್ಮ ಮಿಸ್ಸಸ್ದು ನಂಬರ್ ಇದೆ, ಯಾಕೆ ರಿಜಿಸ್ಟರ್ ಮಾಡಿದಾಗ ನಂಬರ್ ಕೊಡ್ತಾರೆ ತಾನೆ? ನೀವು ಕಾಲ್ ಮಾಡಿರೋದು ಕ್ಯಾಪ್ಟನ್ ಕೇರ್ ಸೆಂಟರ್ಗೆ ಸರ್. ಹ್ಞೂ ಮೇಡಮ್, ಆಯಿತು. ಈಗ ಓಕೆ ಮೇಡಮ್, ಕ್ಯಾಪ್ಟನ್ ಕೇರ್ ಒಂದು ನಿಮಿಷ ಕೇಳಿ, ಕ್ಯಾಪ್ಟನ್ ಕೇರ್ಗೆ ನಾನು ಕಾಲ್ ಮಾಡಿದ್ದೀನಿ, ಕಸ್ಟಮರ್ ಕೇರ್ಗೆ ಹೆಂಗೆ ಕಾಲ್ ಮಾಡಲಿ ಹೇಳಿ, ಅದಾದರೂ ಹೇಳ್ಕೊಡಿ. ಆ ಥರ ಆಪ್ಷನ್ ಇರಲ್ಲ. ಒಳ್ಳೆ ಅಂದರೆ ಈಗ ನಿಮಗೆ ಕಸ್ಟಮರ್ ಸೇಫ್ಟಿ ಮುಖ್ಯ. ರೈಡರ್ಸು ಸತ್ತೋಗ್ಲಿ, ನೆಗೆದು ಬಿದ್ದು ಹೋಗಲಿ, ಅವ್ರಿಗೇನಾದ್ರೂ ನಿಮಗೆ ಅದು ಪ್ರಾಬ್ಲಮ್ ಅಲ್ಲ. ಕಸ್ಟಮರ್ ಸೇಫ್ಟಿ ಮಾತ್ರ ಅದು ನಿಮಗೆ ಬೇಕೇ ಬೇಕು. ಬಟ್ ರೈಡರ್ಗೆ ಏನಾದರೂ ಪ್ರಾಬ್ಲಮ್ ಆಗಲಿ, ರೈಡರ್ಗೆ ಏನಾದರೂ ನಿಮ್ಗೆ ಗೊತ್ತಿಲ್ವಲ್ಲ, ಅದು ನಮಗೆ ಗೊತ್ತಿಲ್ಲ ಸರ್, ನೀವೇ ಸಾಲ್ವ್ ಮಾಡ್ಕೊಬೇಕು. ನಾಳೆ ದಿವಸ ಕಸ್ಟಮರ್ ಪೇ ಮಾಡಿದ್ರೆ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ರು, ನಾಳೆ ದಿವಸ ನಾವೇ ಹೋಗ್ಬೇಕಲ್ಲ. ಈಗ ನೀವೆಲ್ಲೋ ಪ್ರಕಾರ ನೀವು ರೈಡ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ, ನೀವು ರೈಡ್ ಬಿಟ್ಟ ಮೇಲೆ ಜವಾಬ್ದಾರಿ ಕಂಪ್ಲೀಟ್ ನಮ್ಮದೇ ಅಂತಿದ್ದೀರಾ. ನಾಳೆ ದಿವಸ ರೈಡರು ಕಸ್ಟಮರು ಪೇಮೆಂಟ್ ಕೊಡ್ದಿರ ಹೋಗ್ಬಿಟ್ರೆ ನಾನು ಅವ್ರ ಹತ್ರ ಜುಟ್ಟಿಡ್ಕೊಂಡು ಹೊಡೆದಾಡೋಕ್ಕಾಗುತ್ತಾ ಹೇಳಿ ಮೇಡಮ್? ಮತ್ತು ಮೇಡಮ್ ಈಗ ಒಂದು ನಿಮಿಷ ಮೇಡಮ್, ಜಗಳ ಮಾಡೇ ಕಲೆಕ್ಟ್ ಮಾಡ್ಕೊಳಕ್ಕಿಲ್ಲ ಅಂದರೆ ಅವ್ರು ಕೊಡಲಿಲ್ಲ ಅಂದರೆ ನಾವೇನು ಮಾಡೋಣ? ಜಗಳ ಮಾಡಿದ್ರೆ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕಾಲಿಟ್ಕೊಂಡು ಅಯ್ಯೋ ಮೇಡಮ್ ಕೊಡಿ ಮೇಡಮ್ ಅಂತ ಕಾಲಿಟ್ಕೋಬೇಕಾ? ಹಲೋ, ಹೇಳಿ ಮೇಡಮ್, ಕಾಲಿಡ್ಕೋಬೇಕಾ ಹೇಳಿ? ನಿಂಗೆ ಜಗಳ ಮಾಡಂಗಿಲ್ಲ ಅಂದರೆ ಕಾಲಿಡ್ಕೊಬೇಕು. ಮತ್ತೆ ಹೆಂಗೆ ಮೇಡಮ್ ಸಾಲ್ವ್ ಮಾಡೋದು ಹೆಂಗೆ ರೈಡರ್ಗೆ? ಮತ್ತೆ ನಾನು ಏನಕ್ಕಿದ್ದೀರ ನೀವು ಮೇಡಮ್? ಒಂದು ನಿಮಿಷ, ಇವಾಗ ನೀವು ಹೇಳಿದ್ರಿ ಅಲ್ವಾ, ಓಕೆ 1 ಸೆಕೆಂಡು. ನೀವು ಹೇಳಿದ್ರಿ ಕಸ್ಟಮರ್ ಸಪೋರ್ಟ್ ಇಲ್ಲ, ರೈಡರ್ ಸಪೋರ್ಟ್ ಇದು ಅಂತ. ಮತ್ತೆ ರೈಡರ್ ಸಪೋರ್ಟ್ ಮಾಡಿ, ನೀವು ಹೆಲ್ಪ್ ಮಾಡಿ. ನೀವು ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ಮತ್ತೆ ಏನಕ್ಕಿದ್ದೀರಾ ನೀವು ಮೇಡಮ್? ಓಕೆ ಇರಿ ಒಂದು ನಿಮಿಷ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಕಸ್ಟಮರ್ ಎಕ್ಸ್ಟ್ರಾ ಒಂದು ₹500 ಎಕ್ಸ್ಟ್ರಾ ಪೇ ಮಾಡಿಬಿಟ್ರು ಅಂತಾರೆ, ಕಸ್ಟಮರ್ ಟಿಕೆಟ್ ರೈಸ್ ಮಾಡ್ತಾರೆ, ಇಮಿಡಿಯೇಟ್ಲಿ ರೈಡರ್ಗೆ ಕಾಲ್ ಮಾಡ್ತಿರ್ತಾನೆ. ನೀವು ಮಾಡ್ತೀರಾ ಇಲ್ವಾ? ಮಾಡ್ತೀರಾ ತಾನೆ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಈಗ ನಿಮ್ಮ ಪ್ರಕಾರನೇ ಈಗ ಅವ್ರಿಗೆ ಹತ್ರ ನಾನು ₹500 ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ, ಅವ್ರು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನೀವು ನನಗೆ ಕಾಲ್ ಮಾಡ್ತೀರಾ ತಾನೆ? ಅಲ್ವಾ? ಸೊ ಬಂದೇ ಬರುತ್ತೆ ತಾನೆ. ಮತ್ತೆ ನಾನೀಗ ಟಿಕೆಟ್ ರೈಸ್ ಮಾಡಿದ್ದೀನಿ, ನನಗೆ ಅಮೌಂಟ್ ಬಂದಿಲ್ಲ ಅಂತ ನೀವು ಯಾಕೆ ಅವ್ರು ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡೋಕ್ಕಾಗಲ್ವಾ? ಅಂದರೆ ಇದು ಎಂತ ನ್ಯಾಯ ಇದು? ಮತ್ತೇನಕ್ಕೆ ಮಾಡ್ಬೇಕು ನಿಮ್ಮ ಕಂಪ್ನಿಯಲ್ಲಿ ನಾವು ಕೆಲಸ? ಮಾತಾಡಿ ಮೇಡಮ್, ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮೇಡಮ್? ಮೇಡಮ್ ನೀವು 101 ಸರಿ ಕೇಳಿದ್ರು ನಾನು ಇದನ್ನ ಒಂದು ನಿಮಿಷ ನೋಡಿ, ಇದು ರೆಕಾರ್ಡ್ ಆಗ್ತಿದೆ. ಟು ಬಿ ಐ ಆಮ್ ಯೂಟ್ಯೂಬರ್, ಓಕೆನಾ? ಒಂದು ನಿಮಿಷ. ಮೇಡಮ್ ನಾನು ಹೇಳ್ಬಿಡ್ತೀನಿ ನೋಡಿ, ನಾನು ಒಂದು ಯೂಟ್ಯೂಬರು, ಓಕೆನಾ? ಸೊ ನಂದು ರೆಕಾರ್ಡ್ ಆಗ್ತಿದೆ, ವಿತ್ ವಿಡಿಯೋಗೆ ರೆಕಾರ್ಡ್ ಆಗ್ತಿದೆ, ಓಕೆನಾ? ಇದನ್ನು ನಾನು ತಲುಪಿಸ್ತೀನಿ, ನಮ್ಮ ರೈಡರ್ಸು ನೋಡ್ತಾರೆ ಪಾಪ. ಯಾಕಂದರೆ ಬಿಕಾಸ್ 1 ಸೆಕೆಂಡ್ ಮೇಡಮ್, ಏನಕ್ಕಂದರೆ ಎಷ್ಟೋ ರೈಡರ್ಸ್ ಪಾಪ ಕಷ್ಟಪಟ್ಟು. ಫಸ್ಟ್ ಆಫ್ ಆಲ್ ನನಗೇನಿತ್ತು ಹೇಳಿ, ಮಳೆ ಅಷ್ಟು ಜೋರಾಗಿ ಬರ್ತಿರೋ ಟೈಮಲ್ಲಿ ನಾನು ಕಸ್ಟಮರ್ಗೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದ್ದಾರೆ, ರ್ಯಾಪಿಡೋಗೆ ಇದಾಗುತ್ತೆ ಅಂದ್ಬಿಟ್ಟು ಬಂದಿರ್ತೀನಿ ನಾನು. ಎಷ್ಟೋ ರೈಡರ್ಸ್ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೈಡರ್ಸ್ಗೆ ನೀವು ಬರಲ್ಲ ಅಂತ ಗೊತ್ತಾಯಿತು. ಈ ಒಂದು ಕಾಲ್ ರೆಕಾರ್ಡ್ ಮೇಲೆ, ಆಧಾರದ ಮೇಲೆ ನೀವು ಹೇಳ್ತಿರೋದ್ರ ಮೇಲೆ ನೀವು ಹೇಳ್ತಿದ್ದೀರ ರೈಡರ್ಗೆ ಕೊಡೋ ಬಾಧ್ಯತೆ ನಮ್ಮದು. ರೈಡ್ ಕೊಟ್ಟ ಮೇಲೆ ಏನೇ ಆದ್ರೂ ನಮಗೆ ಗೊತ್ತಿಲ್ಲ, ನೀವೇ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ. ನಾಳೆ ದಿವಸ ಯಾವುದಾದ್ರೂ ರೈಡ್ ಎಕ್ಸೆಪ್ಟ್ ಮಾಡಿಕೊಂಡು ಆಟೋ ಸ್ಟ್ಯಾಂಡ್ ಹತ್ರ ಹೋಗಿ ಆಟೋ ಹತ್ರ ಏನಾದರೂ ಗಲಾಟೆ ಆದ್ರೂ ನಿಮ್ಮ ಬಾಲ್ ಇಷ್ಟೇ. ಮತ್ತೆ ಯಾಕೆ ಮೇಡಮ್ ಒಂದು ನಿಮಿಷ, ಯಾಕೆ ಅಮೌಂಟ್ ಬಗ್ಗೆ ಮಾಡಲ್ಲ?
ಈಗ ನೀವೇ ಹೇಳಿದ್ರಿ ಕಸ್ಟಮರ್ ಅಮೌಂಟ್ ಏನಾದ್ರು ನಾವು ಎಕ್ಸ್ಟ್ರಾ ತಗೊಂಡ್ಬಿಟ್ರೆ ಇಮಿಡಿಯೇಟ್ಲಿ ನೀವು ಸಪೋರ್ಟ್ಗೆ ಅವ್ರು ಏನಾದರೂ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತ. ಮತ್ತೆ ರೈಡರ್ಗೆ ಯಾಕೆ ಮಾಡಲ್ಲ ಅಂತ ಕೇಳ್ತಾ ಇದ್ದೀನಿ ನಂದು. ಯಾಕೆ ರೈಡರ್ ಇಂಪಾರ್ಟೆಂಟ್ ಇಲ್ವಾ ಅದು ಆತರ ನಾವ್ ಹೇಳ್ತಾ ಇಲ್ಲ. ಮೇಡಮ್? ನಾನು ಕೇಳಿದ್ದೀನಿ ಆನ್ಸರ್ ಮಾಡಿ ಮೇಡಮ್. ರೈಡರ್ ಇಂಪಾರ್ಟೆಂಟ್ ಇಲ್ವಾ ನಿಮಗೆ? ಅದನ್ನ ನಾವು ರೈಡರ್ ಈಸ್ ನಾಟ್ ಇಂಪಾರ್ಟೆಂಟಾ ನಿಮಗೆ? ನನಗೆ ಅಮೌಂಟ್ ಈಗ 1 ಸೆಕೆಂಡು, ಈಗ ನಂದು ಅಮೌಂಟ್ ಬಂದಿಲ್ಲ ಅನ್ನೋದಕ್ಕೆ ತಾನೇ ನಾನು ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿ ಕನ್ಫರ್ಮೇಷನ್ ತಗೊಳ್ಳಿ. ಈಗ ನನಗೇನಾದರೂ ಕಸ್ಟಮರ್ ಪೇ ಮಾಡಿದರೆ ನನಗೆ ಪೆನಲ್ಟಿ ಹಾಕಿ. ಓಕೆ, ಇವಾಗ 60 ರೂಪೀಸ್ 70 ರೂಪೀಸ್ ರೈಡು ಓಕೆ ಹೋದ್ರೆ ಹೋಯ್ತು ಮೇಡಮ್. ನಾಳೆ ದಿವಸ ಯಾವ್ದಾದ್ರು ಲಾಂಗ್ ಹೋಯ್ತೀವಿ, 300-400 ರೂಪಾಯಿ ಅಮೌಂಟ್ ಹೋಗುತ್ತೆ. ಯಾರು ಕೊಡ್ತಾರೆ? ನೀವು ಈ ಥರ ಹೇಳ್ಬಿಟ್ರೆ ಮತ್ತೆ ಹೆಂಗೆ ರೈಡರ್ಗೆ? ಎವ್ರಿ ಟೈಮ್ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ನಾವು ನಿಮ್ಗೆ ತಿಳಿಸ್ಕೊಡೋದು. ಹ್ಞೂ ಮೇಡಮ್. ಮೇಡಮ್ ನೀವು ಹೇಳಿದ್ರೆ ನನಗೆ ಪದೇ ಹೇಳಿದ್ರು ನನಗೆ ಅರ್ಥ ಆಗ್ತಿದೆ. ನೀವು ಹೇಳಿರೋ ಪಾಯಿಂಟ್ ಏನಂದರೆ ರೈಡು ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಹೆಂಗೆ ಆದ್ರೂ ನೀವು ಅವ್ರ ಹತ್ರ ನೀವು ವಸೂಲಿ ಮಾಡ್ಕೊಬೇಕು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರಲ್ವಾ? ಕರೆಕ್ಟಾ ಮೇಡಮ್? Yes, sir. ಅಲ್ವಾ? ಬಟ್ ಏನಾದರೂ ಪ್ರಾಬ್ಲಮ್ ಆದರೆ ಅವಾಗ ಏನಕ್ಕೆ ಸಪೋರ್ಟ್ ಮಾಡ್ತೀರಾ? ಮತ್ತೆ ಏನಕ್ಕೆ ಇದ್ದೀರಾ ನೀವು ರೈಡರ್ ಸಪೋರ್ಟ್ ಟೀಮ್ ಅಂತ? ಮತ್ತೆ ಏನಕ್ಕೆ ಇದ್ದೀರಾ ನೀವು? ಹೋಗ್ಲಿ, ನೀವೇ ಯಾವ ಥರ ಕೆಲಸ ಮಾಡ್ತೀರಾ ಹೇಳಿ ಮೇಡಮ್, ಅದಕ್ಕಾದ್ರೂ ನಾನು ಹೆಲ್ಪ್ ಮಾಡ್ಕೊತೀವಿ. ಹೇಳಿ ಮೇಡಮ್. ಹಲೋ ಬೇರೆನಾದ್ರೂ ಮಾಹಿತಿ ಬೇಕಾಗಿದೆಯಾ? ಮೇಡಮ್, ನನಗೆ ಬೇರೆ ಮಾಹಿತಿ ಬೇಡ. ನಮ್ಮ ರೈಡರ್ಸ್ ಪಾಪ ಗೊತ್ತಾಗಬೇಕು. ನೀವು ಏನಕ್ಕೆ ಅಂದರೆ ಲೈಕ್ ಯಾವ ರೀತಿ ಕೆಲಸ ಹೆಲ್ಪ್ ಮಾಡ್ತೀರಾ ಹೇಳಿ ಹೋಗ್ಲಿ. ಸರ್, ಇವಾಗ ನೀವ್ ಏನ್ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಮೇಡಮ್, ಈಗ ನೀವು ರಿಪೀಟ್ ಮಾಡ್ತಾ ಇದ್ರೆ ನಮ್ ಕಾಲ್ ಡಿಸ್ಕನೆಕ್ಟ್ ಮಾಡ್ಬೇಕಾಗುತ್ತೆ. ಡಿಸ್ಕನೆಕ್ಟ್ ಮಾಡಿ ಮೇಡಮ್. ನಾನು ಇನ್ನೊಬ್ರಿಗೆ ಮಾಡ್ತೀನಿ. ಯಾರು ಮಾಡಿದ್ರು ಪ್ರೊಸೀಜರ್ ಏನು ಚೇಂಜ್ ಆಗಲ್ಲ. ಪ್ರೊಸೀಜರ್ ಚೇಂಜ್ ಆಗಲ್ಲ. ಹೌದು ಮೇಡಮ್, ಪ್ರೊಸೀಜರ್ ಚೇಂಜ್ ಆಗಲ್ಲ. ಬಟ್ ನಮ್ಮ ರೈಡರ್ಸ್ ಗೊತ್ತಾಗುತ್ತಲ್ಲ ನಿಮ್ಮ ರ್ಯಾಪಿಡೋ ಹೆಂಗಿದೆ, ಕಸ್ಟಮರ್ ಕೇರ್ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ರೈಡರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ, ಕಸ್ಟಮರ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಾಗ್ಬಿಡುತ್ತಲ್ಲ ಮೇಡಮ್. ಸಪೋರ್ಟಿವ್ ಟೀಮ್ ಏನು ಅಂತ ಗೊತ್ತಾಗುತ್ತಲ್ಲ ಮೇಡಮ್. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಂದರೆ ನಾವು ಆಚೆ ಫೀಲ್ಡಲ್ಲಿ ಇಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮೇಡಮ್ ಆ ಕಷ್ಟ ಏನು ಅಂತ. ನೀವು ಈಸಿಯಾಗಿ ಹೇಳ್ಬಿಡ್ತೀರ ಅದು ನಮ್ಮ ಜವಾಬ್ದಾರಿ ಎಲ್ಲ ಕಸ್ಟಮರ್ ಹತ್ರ ತಗೊಳ್ಳಿ ಅಂತ. ನಾವೇನು ಕಷ್ಟ ಓಕೆ. ನನ್ನ ಪಾಯಿಂಟ್ ಇಷ್ಟೇ ಮೇಡಮ್. ಕಸ್ಟಮರ್ ನಮ್ಮ ನಂಬರ್ನ ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಮಿಸ್ಟೇಕ್ ಮಾಡಿದಾಗ ಇಮಿಡಿಯೇಟ್ಲಿ ನಮಗೆ ಹೆಂಗೆ ನೀವು ಇದು ಮಾಡ್ತಿರೋ, ಸೊ ರೈಡರ್ಗೂ ನಮಗೂ ಪ್ರಾಬ್ಲಮ್ ಆದಾಗ ನೀವು ಯಾಕೆ ಕಸ್ಟಮರ್ಗೆ ಕಾಲ್ ಮಾಡೋಕ್ಕಾಗಲ್ಲ? ಅವ್ರ ರಿಜಿಸ್ಟರ್ ನಂಬರ್ ಇರ್ತದೆ ಅಲ್ವಾ, ಕೇಳ್ಬೋದಲ್ವಾ? ನೀವು ಹೇಳ್ತೀರಾ ನಮ್ಮ ಹತ್ರ ಪ್ರೊಸೆಸಿಂಗ್ ಇಲ್ಲ ಅಂತ. ಮತ್ತೆ ಗೊತ್ತಾಗ್ಲಿ ಬಿಡಿ ಮೇಡಮ್, ನಮ್ಮ ರೈಡರ್ಸ್ಗೂ ಗೊತ್ತಾಗ್ಲಿ. ಅವ್ರಿಗೂ ಪಾಪ ಎಷ್ಟೋ ಕಷ್ಟಪಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಕಷ್ಟಪಡೋರು ನಾವಲ್ವಾ. ಅಲ್ಲಿ ಕೂತ್ಕೊಂಡು ಮಾತಾಡೋರು ಏನು ಮೇಡಮ್, ನೀವು ಮಾತಾಡ್ತೀರಾ, ಕಸ್ಟಮರು ಮಾತಾಡ್ತಾರೆ. ಕಷ್ಟಪಡೋರಿಗೆ ಕಷ್ಟ ಗೊತ್ತಾಗುತ್ತೆ. ನನಗೇನು 70 ರೂಪಾಯಿ ಮ್ಯಾಟ್ರ್ ಅಲ್ಲ ಮೇಡಮ್. 70 ರೂಪಾಯಿ ನಾಳೆ ದಿವಸ ಹೆಂಗೆ ಹೋದ್ರೂ ಯಾವುದೋ ಒಂದು ಕಸ್ಟಮರ್ ಟಿಪ್ಸ್ ಕೊಡ್ತಾರೆ, ಇಲ್ಲಾಂದರೆ ಹೆಂಗೋ ಬರುತ್ತೆ. ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಇಂಪಾರ್ಟೆಂಟ್ ಏನಂದರೆ ನೀವು ನಮ್ಗೆ ಎಷ್ಟು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದು ಇಂಪಾರ್ಟೆಂಟು. ಅದು ನಮ್ಮ ಹುಡುಗರು ಗೊತ್ತಾಗಬೇಕು. ಇನ್ನೊಂದು ದಿವಸ ಪಾಪ ಯಾರಾದರೂ ರೈಡರ್ ಬಂದು ನಮ್ಮ ಮುಖಾಂತರ ಆಗಿ ಇನ್ನೊಂದು ಎಲ್ಲಾದರೂ ಬಂದರೆ ರೈಡರ್ಸ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಗೊತ್ತಾಗಬೇಕು. ರ್ಯಾಪಿಡೋ ಕಸ್ಟಮರ್ ಕೇರ್ ಅಂತೂ ವರ್ಸ್ಟು, ಅದು ಯೂಸ್ ಆಗಲ್ಲ. ಅದು ಓನ್ಲಿ ಫಾರ್ ಕಸ್ಟಮರ್ ಕೇರ್ ಅಷ್ಟೇ. ಕಸ್ಟಮರ್ಗೆ ಮಾತ್ರ ಯೂಸ್ ಆಗುತ್ತೆ, ರೈಡರ್ಗೆ ಏನೂ ಹೆಲ್ಪ್ ಆಗಲ್ಲ. ಇಂಥ ಎಮರ್ಜೆನ್ಸಿ ಈ ಥರ ಅಮೌಂಟ್ ವಿಚಾರದಲ್ಲೇ ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ಬೇರೆ ಯಾವ್ದು ವಿಚಾರದಲ್ಲಿ ಹೆಲ್ಪ್ ಮಾಡ್ತೀರಾ? ಬೇರೆ ಆಟೋ ಅವ್ರ ಜೊತೆ ಗಲಾಟೆ ಆದಾಗ ಹೆಲ್ಪ್ ಮಾಡ್ತೀರಾ? ಖಂಡಿತ ನೀವು ಮಾಡಲ್ಲ ಬೇರೆ ಏನು ಇಶ್ಯೂ ಇದ್ರೂ ನಾವು ರಿಸಾಲ್ವ್ ಮಾಡ್ಕೊಡ್ತೀವಿ. ಮೇಡಮ್. ನಮ್ಮ ಕಡೆಯಿಂದ ಇಶ್ಯೂ ರಿಸಾಲ್ವ್ ಮಾಡ್ಕೊಡೋಕೆ ಆಪ್ಷನ್ ಇರಲ್ಲ ಸರ್. ಮೇಡಮ್, ಅದೇ ಮೇಡಮ್, ಸುಮ್ಮನೆ ನೀವು ಅದೇ ಹೇಳಿ. ಮಾಹಿತಿ ಬೇಕಾಗಿದೆಯಾ? ಬೇರೆ ಏನೂ ಬೇಕಾಗಿಲ್ಲ ಮೇಡಮ್. ಖಂಡಿತ. ಥ್ಯಾಂಕ್ ಯು ಅಪ್ಲಿಕೇಶನ್ ಅಲ್ಲಿ ಫೀಡ್ಬ್ಯಾಕ್ ಬ್ಯಾನರ್ ಬರುತ್ತೆ. ಸೊ ತಿರುವ ಮಾಹಿತಿ ಇಷ್ಟವಾಗಿದ್ರೆ ಅಂತ ಮೇಡಮ್. ವರಿಷ್ಠ ಮೇಡಮ್, ಎಲ್ಲರಿಗೂ ಹೇಳ್ತೀನಿ, ಯಾವನು ಮಾಡಬೇಡಿ ರ್ಯಾಪಿಡೋ ಅಂತ, ಇದಂತೂ ಖಂಡಿತ. ಕಾಲ್ ಡಿಸ್ಕನೆಕ್ಟ್ ಮಾಡಿ. ನೋಡಿದ್ರಲ್ಲ, ಬೆಳಗ್ಗೆ ಇನ್ನೂ ನಿದ್ದೆ ಎದ್ದಿದ್ದೀನಿ ಈಗ. ಸರಿ, ನಾನು ರಾತ್ರಿ 9 ಗಂಟೆಯಲ್ಲಿ ರಾತ್ರಿ ರೈಡ್ ಎತ್ಕೊಂಡೆ. 9:30ಗೆ ಡ್ರಾಪ್ ಮಾಡಿದೆ. ಫುಲ್ಲು ಮಳೆ. ನೆನ್ನೆ ನೋಡಿರ್ತೀರ ನೀವು, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸೊ ನಾನೇನು ಮಾಡಿದೆ, ಕಸ್ಟಮರ್ ಇದ್ಕೊಂಡು ಸರ್ ನಿಮ್ಮ ನಂಬರ್ ಕೊಡಿ, ಗೂಗಲ್ ಪೇ ಮಾಡ್ತೀನಿ ಅಂದರು. ಓಕೆ ಅಂತ ನಂಬರ್ ಕೊಟ್ಟೆ ನಾನು. ಅವರು ತಪ್ಪು ತಗೊಂಡಿದ್ದಾರೆ ಅಂತ ಅನ್ಕೊತೀನಿ. ಬಿಕಾಸ್ ಆ ಕಸ್ಟಮರ್ ನೋಡಿದ್ರೆ ನನಗೆ ಹಂಗೆ ಅನಿಸಲ್ಲ. ಅಂದರೆ 70 ರೂಪಾಯಿ ಮೋಸ ಮಾಡೋ ಥರ ಅಂತ ಅನಿಸಲ್ಲ ಕಸ್ಟಮರು. ನನ್ನ ಪ್ರಕಾರ ಅವರು ನನ್ನ ಮೊಬೈಲ್ ನಂಬರ್ನ ಮಿಸ್ ಮಾಡಿ ತೊಗೊಂಡಿರ್ತಾರೆ ಅಂತ ನನ್ನ ಒಂದು ಉದ್ದೇಶ. ಓಕೆನಾ? ಸೊ ನಾನು ಟಿಕೆಟ್ ರೈಸ್ ಮಾಡ್ತಾಯಿದ್ದೀನಿ ಮೇಡಮ್. ಅವ್ರು ಪೇ ಮಾಡಿಲ್ಲ. ಐ ಥಿಂಕ್ ನಂಬರ್ ಮಿಸ್ಟೇಕ್ ತೊಗೊಂಡಿದ್ರೆ ಒಂದ್ಸರಿ ಕನ್ಫರ್ಮೇಷನ್ಗೆ ಕಾಲ್ ಮಾಡಿಬಿಟ್ಟು ನನ್ನ ನಂಬರ್ನ ಅವ್ರಿಗೆ ಹೇಳಿ ಅಂದರೆ ಇವ್ರು ಹೇಳ್ತಾರೆ ನಮಗೆ ಅದಕ್ಕೂ ಸಂಬಂಧ ಇಲ್ಲ, ನಾವು ಅದಂತ. ಮತ್ತು ಯಾಕೆ ಗುರು ನೀವಿದ್ದೀರಾ ಗೆಡ್ಸ್ಕಿಲಕ್ಕೆ?
ರೈಡರ್ಗೆ ಸಪೋರ್ಟ್ ಮಾಡಿಲ್ಲ ಇಂಥ ವಿಚಾರದಲ್ಲಿ ಅಂದರೆ ಮತ್ತೆ ಏನಕ್ಕಿದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಸೊ ಇದು ಈ ರ್ಯಾಪಿಡೋ ಬ್ಲಾಗ್ ಅಂತ. ಸೊ ಯಾರಾದರೂ ರ್ಯಾಪಿಡೋನ ಮಾಡೋರು ಈ ವಿಡಿಯೋ ಮುಖಾಂತರ ನಾನು ಹೇಳೋದೊಂದೇ, ಕಸ್ಟಮರ್ ಲೊಕೇಶನ್ ಹತ್ರ ನೀವು ಹೋದ್ಮೇಲೆ ನಿಮಗೇನಾದರೂ ಆ ದುಡ್ಡು ಬೇಕು ಅಂದರೆ ಕಸ್ಟಮರ್ನ ಕುತ್ತಿಗೆ ಇಟ್ಕೊಳ್ಬೇಕಾದ್ರೆ ಅವ್ರು ಹೇಳಿದ್ದದೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನೀವೇ ದುಡ್ಡು ಇಸ್ಕೊಳ್ಳಿ, ಕುತ್ತಿಗೆ ಹಿಡ್ಕೊಳ್ಳಿ, ಕಾಲು ಹಿಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಓಕೆನಾ. ನಾಳೆ ದಿವಸ ಏನೇ ಆದ್ರೂ ರ್ಯಾಪಿಡೋ ಕಸ್ಟಮರ್ ಕೇರ್ ಅವರು ಮಾತ್ರ ಬರೋಲ್ಲ ನಿಮಗೆ, ಓಕೆನಾ. ಸೊ ಅಲ್ಲಿ ಹೋದ ಮೇಲೆ ಕಸ್ಟಮರ್ ಹತ್ರ ಅವ್ರ ಹತ್ರನೇ ಏನೇ ಆದ್ರೂ ರಿಕ್ವೆಸ್ಟ್ ಮಾಡ್ಕೊಬಿಡಿ ಅವ್ರ ಹತ್ರ, ಸರ್ ದಯವಿಟ್ಟು ಕೊಡಿ ಸರ್ ಪ್ಲೀಸ್ ಅಂತ ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಬಿಡಿ. ಬಟ್ ಆದರೆ ಯಾವುದೇ ರೀತಿ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ನಿಮಗೆ ಕಸ್ಟಮರ್ ಸಪೋರ್ಟ್ ಯಾವುದೇ ರೀತಿ ಇರೋಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರ್ಗೆ ಒಂದೇ ಒಂದು ಮಾತು, ದಯವಿಟ್ಟು ಹುಷಾರಾಗಿ ಮಾಡಿ ಗುರು. ಏನೇ ಆದ್ರೂ ಇಂಥ ಕಚಡ ಕಂಪ್ನಿ ಹತ್ರ ಮಾಡೋಕ್ಕೆ ಹುಷಾರಷ್ಟೇ, ಅಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಯಾವುದಕ್ಕೂ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದ್ರ ಬಗ್ಗೆ ಸೊ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಆಮೇಲೆ ಈ ವಿಡಿಯೋ ಮೇಡಮ್ ನೀವೇನಾದ್ರು ನೋಡ್ತಿದ್ರೆ ನಿಮ್ಮನ್ನು ಅರ್ಟ್ ಮಾಡೋ ಉದ್ದೇಶ ನಂದಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ಗೇನಾದರೂ ಅರ್ಟ್ ಆಗಿದ್ರೆ ಸಾರಿ. ನನ್ನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಹುಡುಗರಿಗೆ ಗೊತ್ತಾಗಬೇಕು ನಿಮ್ಮ ಒಂದು ಕಂಪ್ನಿ ಕೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಸೊ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.